ಶಾಸ್ತ್ರೀಯವಾಗಿ ಕೆಲವೊಂದು ವಿಚಾರಗಳಿರ್ತದೆ. ಮನುಷ್ಯ ಹುಟ್ಟುವ ಮೊದಲು ಫಸ್ಟ್ ವಿವಾಹ ಆಗ್ತದೆ, ಆನಂತರ ಗರ್ಭಾಧಾನ ಅಂತ ಪ್ರಥಮ ಸಂಸ್ಕಾರ ಪ್ರಾರಂಭ. ಮಗು ಹುಟ್ಟುವ ಮೊದಲೇ ಗರ್ಭಕ್ಕೆ ಅದಕ್ಕೆ ಸಂಸ್ಕಾರಗಳನ್ನು ಮಾಡಿರ್ತಾರೆ ನಮ್ಮ ಇದರಲ್ಲಿ. ಹಾಗೆ ಬಂದು ಗರ್ಭಾಧಾನ, ಆನಂತರ ಉನ್ನಯನ, ಸೀಮಂತ, ಹಾಗೆ ಮಾಡುವಂತಹದ್ದು ಜಾತಕರ್ಮ, ನಾಮಕರಣ, ನಿಷ್ಕರ್ಮಣ ಅಂತ ಹೀಗೆ ಸಂಸ್ಕಾರಗಳು ಬಂದು 16ನೇ ಸಂಸ್ಕಾರ ಅಂತ ಹೇಳಿದ್ರು ವಿವಾಹ ಸಂಸ್ಕಾರ. ವಿವಾಹ ಸಂಸ್ಕಾರ ಮಾಡೋ ಮೊದಲು ಅವನಷ್ಟು ಸಂಸ್ಕಾರಗಳನ್ನ ಮಾಡಿಕೊಂಡು ಪರಿಶುದ್ಧವಾದಂತಹ, ಅಲ್ಲಿ ನಾವು ವಿವಾಹದಲ್ಲಿ ಹೇಳುವ ಮಂತ್ರವೇ, ನೀವು ಹೇಳುವಂತ ಮಂತ್ರ ನನ್ನ ವಂಶಜರಿಗೆ ಎಲ್ಲರಿಗೂ ಮೋಕ್ಷ ಆಗಲಿ ಅಂತ ನಾವು ಈ ಕನ್ಯಾದಾನವನ್ನ ಯಾರಿಗೆ ಮಾಡೋದು? ಶ್ರೀಧರ ರೂಪಿಯಾದಂತಹ ಭಗವಂತನಿಗೆ. ಇವರು ಹೇಳುವಂತಹದ್ದು ಏನು ಕೇಳಿದ್ರೆ, ಸಾಲಂಕೃತ ಕನ್ಯೆನ ನಾನು ದಾನ ಮಾಡ್ತೀನಿ. ದಾನವನ್ನ ಹಿಡಿಯೋ ವ್ಯಕ್ತಿ ಏನ್ ಹೇಳಬೇಕು ಕೇಳಿದ್ರೆ, ಇವರು ಹಾಗೆ ನನ್ನ ಪಿತೃಗಳಿಗೆ ಉತ್ತಮ ಲೋಕ ಪ್ರಾಪ್ತಿ ಆಗಂತ ಕನ್ಯಾದಾನ ಪಡೆಯೋ ವ್ಯಕ್ತಿ ಹೇಳುವಂತಹದ್ದು, ನಾನು ನನ್ನ ಕುಲವನ್ನು ಉದ್ಧಾರ ಮಾಡಲಿಕ್ಕೆ ಒಂದು ಒಳ್ಳೆಯ ಕುಲ ಉದ್ಧಾರನಾದಂತಹ ಪುತ್ರನ ಪಡಿತೀನಿ ಅಂತ ನಾವು ಕನ್ಯಾದಾನ ಪಡೆಯುವಂತಹದ್ದು. ಸಾಮಾನ್ಯ ವಿವಾಹ ಅಂದ್ರೆ ವಿವಾಹ ಆಯ್ತು ಅಂತ ಹಾಗಲ್ಲ ಸಂಭ್ರಮ, ಅದಕ್ಕೆ ಒಂದು ಶಾಸ್ತ್ರ ವಿಧಿ ಇದೆ. ಆದ್ರಿಂದಾಗಿ ವಿವಾಹ ಆದ ನಂತರ ಅವರಲ್ಲಿ ಸನ್ನಿಧಾನ ಇರುವಂತಹದ್ದು ಶ್ರೀಧರ ರೂಪಿ ಭಗವಂತ, ಲಕ್ಷ್ಮೀ ರೂಪಿಯಾದಂತಹ ಒಂದು ಕನ್ಯೆ, ಇವರಿಗೆ ವಿವಾಹ ಮಾಡುವಂತಹದ್ದು. ಅಲ್ಲಿ ಭಗವಂತನ ಅನುಸಂಧಾನ ಅಂತ, ಆ ಅನುಸಂಧಾನವನ್ನ ಕೊನೆ ತನಕ ಉಳ್ಕೊಂಡ್ರೆ ಅವರಲ್ಲಿ, ಅವರು ಅದನ್ನ ತಿಳ್ಕೊಂಡ್ರೆ ಆ ವಿವಾಹ ಎಲ್ಲಿಯೂ ಕೂಡ ವಿಚ್ಛೇದನ ಆಗೋದಿಲ್ಲ. ಲಕ್ಷ್ಮೀನಾರಾಯಣರಿಗೆ ಎಲ್ಲೂ ಅವಿಯೋಗವೇ ಇಲ್ಲ, ಅವರಿಬ್ರು ಜೊತೆಯಾಗೇ ಇರೋರು, ಎಲ್ಲಿ ಹೋದ್ರು ಕೂಡ